ಮಂಡ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭಾರೀ ಅವ್ಯವಸ್ಥೆಗಳಿದ್ದಾವೆ. ಡೀಸೆಲ್ ಇಲ್ಲದೆ ಆಂಬ್ಯುಲೆನ್ಸ್ ಸೇವೆಯನ್ನು ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ಕೆರಗೋಡು ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇದೆ, ಆದರೆ ಆಂಬ್ಯುಲೆನ್ಸ್ ಓಡಿಸೋಕೆ ಅಲ್ಲಿ ಡೀಸೆಲ್ ಇಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಬಹುಶಃ ಬೇರೆ ಸರ್ಕಾರಿ ವಾಹನಗಳು ಸ್ಥಗಿತ ಆದರೂ ಕೂಡ ನಾವು ಒಪ್ಕೊಳ್ತಿದ್ವಿ, ಆದರೆ ಆಂಬ್ಯುಲೆನ್ಸನ್ನೇ ಇವರು ಬಂದ್ಗಿಡಲು ಬಿಟ್ಟಿದ್ದಾರೆ. ವಾಹನ ಮುಂಭಾಗ ಪೋಸ್ಟರ್ ಹಾಕಿದ್ದಾರೆ ಸಿಬ್ಬಂದಿ. ನೋಡಿ, ಪೋಸ್ಟರ್ ಬೇರೆ ಕೇಳೋ, ಡೀಸೆಲ್ ಇಲ್ಲದೆ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತ ಅಂತೇಳಿ. ಅಂದರೆ ಇಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತೇಳಿ ಪೋಸ್ಟರ್ ನೋಡಿ ಆಕ್ರೋಶ ಹೊರಹಾಕಿದ್ದಾರೆ ಗ್ರಾಮಸ್ಥರು. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಡ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಿರುವಂತಹ ಅವ್ಯವಸ್ಥೆ ಇದು. ಹೆಸರಿಗೆ ಮಾತ್ರ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆದರೆ ಆಂಬ್ಯುಲೆನ್ಸು ಸೇವೆ ಮಾತ್ರ ಸ್ಥಗಿತ. ನೋಡಿ, ಪೋಸ್ಟ್ರು ಅಲ್ಲಿ ಹಾಕಿಬಿಟ್ಟಿದ್ದಾರೆ, ಅಲ್ಲಿ ಬೋರ್ಡೇ ಹಾಕಿಬಿಟ್ಟಿದ್ದಾರೆ, ಗ್ಲಾಸ್ ಮೇಲೆ ಅಂಟಿಸ್ಬಿಟ್ಟಿದ್ದಾರೆ. ಡೀಸೆಲ್ ಖಾಲಿಯಾಗಿದೆ, ಹಾಗಾಗಿ ಆಂಬ್ಯುಲೆನ್ಸ್ ಸೇವೆ ಇರೋದಿಲ್ಲ ಅಂತ ಹೇಳಿ. ಡೀಸೆಲ್ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತ. ಈ ಕರ್ನಾಟಕ ಸರ್ಕಾರದ ವ್ಯವಸ್ಥೆ ಒಳಗೆ ಆಂಬ್ಯುಲೆನ್ಸ್ಗಳಿಗೆ ಡೀಸೆಲ್ ಹಾಕ್ಸೋವಷ್ಟು ಕಾಸಿಲ್ಲದ ಮಟ್ಟಕ್ಕೆ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಈ ಪರಿಸ್ಥಿತಿಗಳನ್ನ. ಆಂಬ್ಯುಲೆನ್ಸ್ ಇರುವಂಥದ್ದು ತುರ್ತು ಪರಿಸ್ಥಿತಿಗೆ ಬಳಕೆ ಆಗುವಂಥ ರೀತಿಯಲ್ಲಿ ಆಂಬ್ಯುಲೆನ್ಸ್ಗೆ ಡೀಸೆಲ್ ಹಾಕ್ಸೋ ಕಾಸಿಲ್ಲ ಇವ್ರ ಹತ್ರ ಅನ್ನಂಗೆ ಆಗೈತೆ. ಕೆರಗೋಡಿನಲ್ಲಿರ್ತಕ್ಕಂಥ ಆಂಬ್ಯುಲೆನ್ಸ್ನಲ್ಲಿ ಡೀಸೆಲ್ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತ. ಈ ಕರ್ನಾಟಕ ಸರ್ಕಾರದ ವ್ಯವಸ್ಥೆ ಒಳಗೆ ಆಂಬ್ಯುಲೆನ್ಸ್ಗಳಿಗೆ ಡೀಸೆಲ್ ಹಾಕ್ಸೋವಷ್ಟು ಕಾಸಿಲ್ಲದ ಮಟ್ಟಕ್ಕೆ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಈ ಪರಿಸ್ಥಿತಿಗಳನ್ನ. ಕೆರಗೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಡೀಸೆಲ್ ಇಲ್ಲದೆ ಸುಮಾರು 2 ದಿನಗಳಿಂದ ನಿಂತಿದೆ. ರೋಗಿಗಳು 2 ದಿನಗಳಿಂದ ಹೈರಾಣಾಗುತ್ತಿದ್ದಾರೆ. ಮತ್ತು ಇಲ್ಲಿ ಪೇಷಂಟ್ಗಳನ್ನು ಎಮರ್ಜೆನ್ಸಿಯಿಂದ ಸಾಗಿಸೋಕ್ಕೆ ಆಗ್ತಿರಲಿಲ್ಲ. ಕೆರಗೋಡಿನ ನಾಗರಿಕರು ಹಾಗೂ ಸುತ್ತಮುತ್ತಲ ಜನ ಬಂದು ಇದರ ಬಗ್ಗೆ ಕ್ವಶನ್ ಮಾಡಿದ್ಮೇಲೆ ಈಗ ಕೆಲವೇ 5-10 ನಿಮಿಷಗಳಿಂದ ಆಂಬ್ಯುಲೆನ್ಸ್ ಚಾಲನೆ ಆಗಿದೆ. ಜಿಲ್ಲಾಡಳಿತ ಯಾವ ಮಟ್ಟ ದುರಾಡಳಿತ ಮಟ್ಟ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ದಯಮಾಡಿ ಮನುಷ್ಯರ ಪ್ರಾಣ ತೆಗೆಯಲು ಜಿಲ್ಲಾಡಳಿತ ಮುಂದಾಗಿದೆ, ಇದನ್ನು ನಿಲ್ಲಿಸಬೇಕು ಅಂಥೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕೆರಗೋಡಿನ